ಪಶ್ಚಿಮ ಬಂಗಾಳದಲ್ಲಿ 15 ಬೂತ್ಗಳಲ್ಲಿ ಮರು ಮತದಾನ ನಡೀತಾ ಇದೆ. ಯಾಕೆ? ಏನಾಗಿತ್ತು ಅಲ್ಲಿ ಪರಿಸ್ಥಿತಿ? ಅದರ ಇನ್ ಡೀಟೇಲ್ ಆಗಿರುವಂಥ ಸುದ್ದಿಯನ್ನು ನೋಡೋಣ. ಪಶ್ಚಿಮ ಬಂಗಾಳದ 15 ಬೂತ್ಗಳಲ್ಲಿ ಮರು ಮತದಾನ ಆಗ್ತಾ ಇದೆ. ಫಲ್ತಾ ಮತಗಟ್ಟೆಯಲ್ಲಿ ಮರು ಮತದಾನ ದಿನವೂ ಕೂಡ ಕೊತ ಅನ್ನೋ ಪರಿಸ್ಥಿತಿ ಇದೆ. ಹಿಂದೂ ಮತದಾರರಿಗೆ ತಡೆ ಒಡ್ಡಿದಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮತದಾರರಿಂದ ಟಿಎಂಸಿ ಕಾರ್ಯಕರ್ತರ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ಟಿಎಂಸಿ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗ್ತಾ ಇದೆ. ಕೇಂದ್ರ ಮೀಸಲು ಪಡೆಯಿಂದ ಪರಿಸ್ಥಿತಿ ನಿಯಂತ್ರಣ ಮಾಡುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಬೂತ್ ಎದುರು ಘೋಷಣೆಯನ್ನ ಕಾರ್ಯಕರ್ತರು ಕೂಗ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ 15 ಬೂತ್ಗಳಲ್ಲಿ ಮರುಮತದಾನ ನಡೀತಾ ಇದೆ. ಆದರೂ ಮರುಮತದಾನ ನಡೀತಾ ಇದ್ರೂ ಕೂಡ ಅಲ್ಲಿ ಟಗ್ ಆಫ್ ವಾರ್ ಕೊತ ಅನ್ನೋ ರೀತಿಯಲ್ಲಿ ಹಿಂದೂ ಮತದಾರರನ್ನ ವೋಟ್ ಹಾಕದೇ ರೀತಿಯಲ್ಲಿ ತಡೆಯುವಂಥ ಕೆಲಸ ನಡೀತಾ ಇದೆ. ಅಲ್ಲೊಂದು ಬ್ಯಾಲೆಟ್ ಬಾಕ್ಸಿಗೆ ಒತ್ತಬೇಕಾದ್ರೆ ಅದಕ್ಕೆ ಬಿಜೆಪಿ ಅನ್ನುವಂಥ ಚಿಹ್ನೆಗೇ ಪಟ್ಟಿ ಅಂಟಿಸ್ಬಿಟ್ಟಿದ್ರು. ಅದು ಇನ್ಕ್ಲೂಡ್ ಇದರಲ್ಲಿ ನೋಡಬೇಕು. ಆ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೂಡ ಪಡ್ಕೊಳ್ಳೋಣ. ಸದ್ಯಕ್ಕೆ ಅಲ್ಲಿ ನಡೀತಾ ಇರುವಂಥ ಸಂಘರ್ಷ ದೊಡ್ಡ ಮಟ್ಟದಲ್ಲಿದೆ. ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅನ್ನೋದು ಕೇಳ್ತಾ ಇದ್ದಿದ್ದು. ಹಾಗಾಗಿನೇ ಟಿಎಂಸಿ ಕಾರ್ಯಕರ್ತರು ಬಹಳ ದೊಡ್ಡ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಹಲವು ಕಡೆಗಳು ಹೇಳ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ದೆಹಲಿ ಪ್ರತಿನಿಧಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಮರುಮತದಾನ ನಡೀತಾ ಇದ್ರೂ ಕೂಡ ಅದೊಂದು ಬೂತಲ್ಲಿ ಆಗಿತ್ತಲ್ಲ, ಏನು ಬಿಜೆಪಿಯ ಚಿಹ್ನೆಗೆ ಪಟ್ಟಿ ಅಂಟಿಸಿರೋದು, ಅದು ಬೂತು ಇದರಲ್ಲಿ ಇನ್ಕ್ಲೂಡ್ ಆಗುತ್ತಾ? ಯಾಕೆ ಇಲ್ಲಿ ಮರುಮತದಾನ ನಡೆಯುವಂಥ ಪರಿಸ್ಥಿತಿ ಆಯಿತು? ಏನು ಸಿಗ್ತಾ ಇದೆ ಡೀಟೇಲ್ಸ್ ಶಬೀರ್? ಅರುಣ್, ನೋಡಿ, ಏಪ್ರಿಲ್ 29ನೇ ತಾರೀಕು ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ನಡೆದಿತ್ತು. ಈ ಸಂದರ್ಭದಲ್ಲಿ 3 ಜಿಲ್ಲೆಗಳ 15 ಬೂತ್ಗಳಲ್ಲಿ ಮತದಾನಕ್ಕೆ ಸಂಬಂಧಪಟ್ಟಂತೆ ಅಕ್ರಮಗಳಾಗಿದೆ ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಅದರಲ್ಲಿ ಮುಖ್ಯವಾಗಿ ಈ ಬಿಜೆಪಿ ಅನ್ನುವಂತಹ ಮತದಾರರ ಲಿಸ್ಟಲ್ಲಿ ಇದ್ದ, ಅಂದರೆ ಇವಿಎಂನಲ್ಲಿ ಏನಿರುತ್ತೆ ಅದಕ್ಕೆ ಸ್ಟಿಕ್ಕರನ್ನು ಅಂಟಿಸಲಾಗಿತ್ತು. ಇದರ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದಾಗಿ 15 ಬೂತ್ಗಳಲ್ಲಿ ಮರು ಮತದಾನಕ್ಕೆ ಚುನಾವಣಾ ಆಯೋಗ ನಿರ್ಧರಿಸಿತ್ತು. ಅದರಂತೆ ಇವತ್ತು ಮರು ಮತದಾನ ಕೂಡ ನಡೀತಾ ಇದೆ. ಇವತ್ತು ಕೂಡ ಮುಖ್ಯವಾಗಿ ಡೈಮಂಡ್ ಹಾರ್ಬರ್ ಜಿಲ್ಲೆಯಲ್ಲಿರುವಂಥ ಒಂದು ಬೂತ್ನಲ್ಲೂ ಕೂಡ ಮತ್ತೆ ಗಲಭೆ ಆಗಿರುವಂಥದ್ರ ಬಗ್ಗೆ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಸರಿಸುಮಾರು 59%ನಷ್ಟು ಮತದಾನ ಇಲ್ಲಿ ಆಗಿರುವಂಥದ್ದು. ಈ ನಡುವೆ ಒಂದಷ್ಟು ಗಲಭೆಗಳಾಗಿರೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ವಿಶೇಷವಾಗಿ ಹಿಂದೂ ಮತದಾರರಿಗೆ ಮತದಾನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಎನ್ನುವಂತಹ ಆರೋಪ ಫಾಲ್ಟಾ ಅನ್ನುವಂತಹ ಬೂತ್ನಲ್ಲೂ ಕೂಡ ಈಗ ಕೇಳಿಬಂದಿರುವಂಥದ್ದು. ಈ ಪ್ರದೇಶದಲ್ಲಿ ವಿಶೇಷವಾಗಿ ಮಹಿಳೆಯರು ಮತ ಚಲಾಯಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಟಿಎಂಸಿಯ ಕಾರ್ಯಕರ್ತರು ಅವರನ್ನ ಅಡ್ಡಿಪಡಿಸಿದ್ದಾರೆ, ಬೆದರಿಕೆ ಒಡ್ಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಮತದಾನಕ್ಕೆ ಅಂತ ಬಂದಂತಹ ಮಹಿಳಾ ಮತದಾರರು ಅಲ್ಲಿ ಸ್ಥಳದಲ್ಲೇ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನ ಮಾಡಿದರು. ಮತ್ತೆ ಅಗತ್ಯ ಭದ್ರತೆಯನ್ನು ಕೂಡ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹಿಸಿದ್ದಾರೆ. ನೋಡಿ, ಇವರು ಮತದಾನದ ಬಳಿಕ ಈ ಒಂದು ಪ್ರದೇಶದಲ್ಲಿ ಏನಾದರೂ ಆಡಳಿತ ಪಕ್ಷದ ವಿರುದ್ಧ ಏನಾದರೂ ಮತಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಹಲ್ಲೆ ಮಾಡೋದಾಗಿ ಮತ್ತೆ ಹತ್ಯೆ ಮಾಡೋದಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಇದು ಗಂಭೀರವಾದಂತಹ ಬೆದರಿಕೆ ಆಗಿರುವಂಥದ್ದು. ಕಳೆದ ಬಾರಿ ಚುನಾವಣೆ ಆದ ಬಳಿಕವೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಿದ್ವಿ, ಮತ್ತೆ ನಮ್ಮ ಮೇಲೆ ಹಲ್ಲೆಗಳು ಕೂಡ ಆಗಿತ್ತು. ಈ ಬಾರಿಯೂ ಕೂಡ ಅಂಥದ್ದೇ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ನಾವು ಮತದಾನದ ಬಳಿಕವೂ ಕೂಡ ನಮಗೆ ಅಗತ್ಯ ಭದ್ರತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಇಟ್ಕೊಂಡು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಮತ್ತೆ ಟಿಎಂಸಿ ಕಾರ್ಯಕರ್ತರಿಂದ ನಮಗೆ ಯಾವುದೇ ರೀತಿಯಾದಂಥ ಬೆದರಿಕೆಗಳು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿ ಆಗ್ರಹವನ್ನು ಮಾಡಿದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು. ಕೆಲ ಕಾಲ ಇದು ಮತದಾನಕ್ಕೂ ಕೂಡ ಅಡ್ಡಿಪಡಿಸಿತ್ತು. ಈಗ ಕೇಂದ್ರದ ಮೀಸಲು ಪಡೆಗಳು ಸ್ಥಳಕ್ಕೆ ಬಂದಿದ್ದಾವೆ. ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಂಡು ಮಹಿಳಾ ಮತದಾರರನ್ನ ತಣ್ಣಗಾಗಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಮತದಾನ ಪುನರಾರಂಭ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಅರುಣ್.